ಈಗ ನಮ್ಮ ಮಧ್ವಾಚಾರ್ಯರ ಬಗ್ಗೆ ದ್ವೈತ ಸಿದ್ಧಾಂತದ ಬಗ್ಗೆ ನಮ್ಗೆ ಏನಾದ್ರು ತಿಳಿಸ್ಕೊಡೋದಾದ್ರೆ? ಆಚಾರ್ಯ ಸಿದ್ಧಾಂತ ಹೀಗೆ, ಎಲ್ಲ ಜೀವರಾಶಿಗಳಿಗೂ ಇರತಕ್ಕಂತಹ ದೊಡ್ಡ ಬಯಕೆ ಸುಖಮೇವ ಮೇ ಸ್ಯಾತ್ ದುಃಖಂ ನಾಗವೇ ಮಾಡಬಹುದು. ಪ್ರತಿನಿತ್ಯ ಸುಖ ಸಂತೋಷಗಳೇ ಬೇಕು, ಕಷ್ಟ ದುಃಖಗಳು ಒಂದು ಬರಬಾರದು. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಸುಖ ಇದೇನು ಸಂತೋಷ ಪಡಲಿಕ್ಕಿಲ್ಲ, ಬೆನ್ನಲ್ಲೇ ದುಃಖವೂ ಇರ್ತವೆ. ಅಯ್ಯೋ ದುಃಖ ಅಂತ ಹೇಳಿಕೊಂಡು ಅದರಲ್ಲಿ ಮುಳುಗಿರ್ಲಿಕ್ಕೂ ಇಲ್ಲ. ಸುಖ ಸಂತೋಷವು ಮತ್ತೆ ಸಿಗತ್ತೆ. ರಾತ್ರಿ ಹಗಲುಗಳು ಹೇಗೆ ಚಕ್ರದೋಪಾದಿಯಲ್ಲಿ ಸಂಚರಿಸ್ತಾ ಇರ್ತಾವೆ, ಚಕ್ರಾರ ಪಂಕ್ತಿರಿವ ಗಚ್ಚತಿ ಭಾಗ್ಯ ಪಂಕ್ತಿ. ಸುಖ ದುಃಖಗಳು ಚಕ್ರದ ಅಲುಗಿನಂತೆ. ಇದನ್ನು ಸಂಸಾರಾವಸ್ಥೆ ಅಂತ ಕರೀತಾರೆ. ಮೋಕ್ಷ ಅಂತ ಹೇಳಿದರೆ ಈ ಜೀವನು ಭಗವಂತನು ಒಂದಾಗೋದು, ಇದೇ ಮೋಕ್ಷ. ಆಚಾರ್ಯರ ಸಿದ್ಧಾಂತ ಜೀವ ಈವಾಗಲೂ ಭಿನ್ನನಾಗಿರ್ತಾನೆ, ಮುಕ್ತಿ ಅವಸ್ಥೆಯಲ್ಲೂ ಭಿನ್ನನಾಗಿರ್ತಾನೆ. ಇದು ದ್ವೈತ.